ಹಲೋ ಗಾಯ್ಸ್, ಇವತ್ತು ರಕ್ಷಾಬಂಧನ್. ಎಲ್ಲ ಅಣ್ಣ ತಮ್ಮಂದಿರಿಗೆ ನನ್ನ ಕಡೆಯಿಂದ ಹ್ಯಾಪಿ ರಕ್ಷಾಬಂಧನ್. ಸೊ ಪ್ರತಿ ವರ್ಷ ನಮ್ಮ ಅಣ್ಣ ಒಬ್ಬನಿಗೆ ನಾನು ರಾಖಿ ಕಟ್ತಾ ಇದ್ದಿತ್ತು. ಈ ವರ್ಷ ನನ್ನ ತಮ್ಮ ಕೂಡ ಆ್ಯಡ್ ಆನ್ ಆಗಿದ್ದಾನೆ. ಐ ಆಮ್ ಸೋ ಹ್ಯಾಪಿ ದ್ಯಾಟ್ ಪುಟ್ಟು ಫ್ಯಾಮ್ಲಿ ಬಂದು ಈಗ ಒಂಥರ ಎಕ್ಸ್ಟೆಂಡ್ ಆಗಿದೆ. ನನ್ನ ಚಿಕ್ಕಮ್ಮ, ನನ್ನ ತಂಗಿ, ನನ್ನ ತಮ್ಮ ಕೂಡ ನನ್ನ ಲೈಫಲ್ಲಿ ಇವಾಗ ಒಂದು ಪಾರ್ಟ್ ಆಗಿದ್ದಾರೆ. ಪ್ರತಿದಿನ ನಾನು ಎಂಗೇಜ್ ಆಗಿರ್ತೀನಿ. ಇನ್ ಕೇಸ್ ನಾನು ಅವ್ರ ಮನೆಗೆ ಹೋಗಿಲ್ಲ ಅಂದ್ರೂ ಬಂದು ನೋಡ್ಕೊಂಡು ಹೋಗ್ತಿರ್ತಾರೆ, ಬಂದು ಮಾತಾಡ್ಸ್ಕೊಂಡು ಹೋಗ್ತಿರ್ತಾರೆ. ನಾವು ಹೋಗ್ತಿರ್ತೀವಿ, ಬರ್ತಿರ್ತೀವಿ. ಇಟ್ಸ್ ಸೋ ಗುಡ್ ದ್ಯಾಟ್ ಒಂಥರ ಚಿಕ್ಕ ಫ್ಯಾಮ್ಲಿ ಬಂದು ಇವಾಗ ದೊಡ್ಡ ಫ್ಯಾಮ್ಲಿ ಆಗಿದೆ. ಸೊ ಕಮಿಂಗ್ ಟು ದ ಪಾಯಿಂಟ್, ಈ ಸಲ ಒಂದಲ್ಲ ಎರಡಲ್ಲ 4 ರಾಖಿ ತಂದಿದ್ದೀನಿ. ಯಾಕಂದರೆ ನಮ್ಮ ಅಣ್ಣ, ನನ್ನ ತಮ್ಮ ಇಬ್ಬರಿಗೆ ಕಟ್ತಿಲ್ಲ ನಾನು, ನಮ್ಮ ಅಪ್ಪ ಮತ್ತು ನಮ್ಮ ದೊಡ್ಡಪ್ಪ ಅವ್ರಿಗೂ ಕಟ್ತಿದ್ದೀನಿ. ಅದಕ್ಕೆ ನಾನು 4 ರಾಖಿ ತಂದೆ. ಪ್ರತಿ ವರ್ಷ ನಮ್ಮ ಅತ್ತೆ ಬಂದು ನಮ್ಮ ಅಪ್ಪ ಮತ್ತು ನಮ್ಮ ದೊಡ್ಡಪ್ಪಗೆ ರಾಖಿ ಕಟ್ತಿದ್ರು ನನ್ನ ಜೊತೆ ಸೇರಿ. ಈ ಸಲ ಅವ್ರು ಬರ್ತಿಲ್ಲ, ಅವ್ರು ಮಿಸ್ಸಿಂಗು. ನಮ್ಮಪ್ಪ ನಮ್ಮ ದೊಡ್ಡಪ್ಪ ಅಫ್ಕೋರ್ಸ್ ಮಿಸ್ ಮಾಡ್ಕೊತಾರೆ. ನಾನು ನಮ್ಮ ಅಣ್ಣ ತಮ್ಮ ಇಬ್ಬರಿಗೂ ರಾಖಿ ಕಟ್ಟಿದಾಗ ಅವ್ರು ಕೂಡ ಫೀಲ್ ಮಾಡ್ಕೊತಾರೆ. ನಮ್ಮ ಡ್ಯಾಡಿಗೆ ಆಲ್ಮೋಸ್ಟ್ 56 or 57 ಇಯರ್ಸ್ ಆಗ್ತಿದೆ. ಪ್ರತಿ ವರ್ಷ ರಾಖಿ ಕಟ್ಟೋರು. ನಾವು ಇವಾಗ ಶಿಫ್ಟ್ ಆಗಿದ್ದೀವಲ್ವ, ಬ್ಯಾಂಗ್ಳೂರಲ್ಲಿಲ್ಲ ನಾವು, ಹಂಗಾಗಿ ಅವ್ರು ಬರೋದಕ್ಕಾಗೋದಿಲ್ಲ. ನಮ್ಮ ಅಕ್ಕ ಬೇರೆ ಪ್ರೆಗ್ನೆಂಟ್ ಇದ್ದಾರೆ, ಅವ್ರನ್ನ ನೋಡ್ಕೋಬೇಕು, ಬರೋದಕ್ಕಾಗ್ತಿಲ್ಲ. ನಾನು ಕೂಡ ಮಿಸ್ ಮಾಡ್ಕೊತೀನಿ. ಪ್ಲಸ್ ನನ್ನ ಫ್ಯಾಮ್ಲಿ, ನಮ್ಮಮ್ಮ, ನಮ್ಮ ಅಣ್ಣ, ನಮ್ಮ ಡ್ಯಾಡಿ, ನಮ್ಮ ಡ್ಯಾಡಿ ಮತ್ತು ದೊಡ್ಡಪ್ಪ ಅವ್ರು ಕೂಡ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಐ ನೋ ಈ ವಿಡಿಯೋ ಅವ್ರು ನೋಡ್ತಾರೆ ಅಂತ. ಐ ಮಿಸ್ ಯು ಅತ್ತ. ಸೊ ಟ್ರೈ ಟು ಕಮ್ ಆನ್ ನೆಕ್ಸ್ಟ್ ಇಯರ್. ಅಂದರೆ ನೆಕ್ಸ್ಟ್ ಇಯರ್ ಬಂದು ರಾಖಿ ಕಟ್ಟಿ ನಮ್ಮ ಡ್ಯಾಡಿ ಮತ್ತು ನಮ್ಮ ದೊಡ್ಡಪ್ಪನಿಗೆ. ಸೊ ಯಾ, ದಿಸ್ ಇಸ್ ದ ಥಿಂಗ್ ಐ ಜಸ್ಟ್ ವಾಂಟೆಡ್ ಟು ಕನ್ವೆ ಯು ಗೈಸ್. ಸೊ ಒಂದು ಚಿಕ್ಕ ಎಫರ್ಟ್ ಅಷ್ಟೇ, ಒಂದು ಸ್ಮಾಲ್ ಎಫರ್ಟ್ ಆಗ್ತಿದ್ದೀನಿ ನಮ್ಮಪ್ಪ ಮತ್ತು ನಮ್ಮ ದೊಡ್ಡಪ್ಪಗೆ ರಾಖಿ ಕಟ್ಟೋದಕ್ಕೆ. ಲೆಟ್ ಮೀ ಸಿ ಅವ್ರು ಹೇಗೆ ರಿಯಾಕ್ಟ್ ಆಗ್ತಾರೆ ಅಂತ. ಐ ಶೋ ಯು ಹೌ ದೇ ಗಾನ ರಿಯಾಕ್ಟ್. ಫಸ್ಟು ನಮ್ಮ ಅಣ್ಣಂಗೆ, ನನ್ನ ತಮ್ಮನಿಗೆ ಇಬ್ಬರಿಗೂ ರಾಖಿ ಕಟ್ತೀನಿ. ಆಮೇಲೆ ನಮ್ಮ ಡ್ಯಾಡಿ ಮತ್ತು ನಮ್ಮ ದೊಡ್ಡಪ್ಪ ಇಬ್ಬರನ್ನೂ ಕರೆದು ಅವ್ರಿಗೂ ರಾಖಿ ಕಟ್ತೀನಿ. ಯು ಗೈಸ್ ವಾಚ್ ಲೈಕ್ ಹೌ ದೇ ಗಾನ ರಿಯಾಕ್ಟ್ ಅಂದ್ಬಿಟ್ಟು. ಐ ಆಮ್ ಆಲ್ಸೋ ಲಿಟಲ್ ಕ್ವೈಟ್ ಎಕ್ಸೈಟೆಡ್. ಯಾ, ಲೆಟ್ಸ್ ಗೋ. ಈಗ ಮದುವೆ ಆದ್ಮೇಲೆ ಬೇಗ ಮಗುವಾಗುತ್ತಲ್ಲ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಏನ್ ಹೇಳ್ತೀನಿ, ದೇವ್ರು ನಮ್ಗೆ ಬೇಗ ಆಶೀರ್ವಾದ ಮಾಡ್ದಲ್ಲ ಅಂತ ಸಂತೋಷ ಪಡ್ತೀನಿ. 2-3 ವರ್ಷ ತಡವಾದ್ರೆ ತಡವಾಗ ಆಯ್ತಲ್ಲ ಅಂತ ದೇವರಿಗೆ 100 ತೆಗೆದುಕಾಯಿ ಹೊಡಿತೀನಿ. ಧನ್ಯವಾದ. ಫ್ಲೋರನ್ ಪಿಲಿ ಪಿಲಿ ಫ್ಲೋರಾ ಅಲ್ಲಿ ಹೋಗಿ ಆಗ್ತಾ ಇಲ್ಲ ನನಗೆ. ರೆಕಾರ್ಡಿಂಗ್ ಇಟ್ಕೊಂಡ್ಬಿಟ್ಟಲ್ಲ ಅವನಿಗೆ. ಬರ್ತಾವಲ್ಲ ನಾನು ಇವಾಗಲೇ ಹೇಳಿದೆ ಫಸ್ಟಿಗೆ ಬಂದ್ಬಿಟ್ಟು. ಅವಳು ಯಾಕೆ ಬಂದಿಲ್ಲ?
ತಗೋ ಬಾಯ್ಲಿ ಏನು ಓ ಥ್ಯಾಂಕ್ ಯು. ಫ್ರೂಟ್ಸ್ ಆ್ಯಂಡ್ ನಟ್ಸ್ ನನಗೆ ಇಷ್ಟ, ಅದೇ ತಂದಿದ್ಯಾ? ಕರ್ಕೊಂಡ್ಬರುತ್ತಾನೆ ಗಗನನ್ನ. ಉಪ್ಪಿಟ್ಟು ಮಾಡ್ತಾವಳೆ. ಮಳೆ ಬರ್ತಿದೆ ಗಾಯ್ಸ್. ಸೊ ನಮ್ಮ ಅಣ್ಣ ಮತ್ತು ತಮ್ಮ ಇಬ್ಬರಿಗೂ ರಾಖಿ ಕಟ್ಟಿದ್ದಾಯಿತು. ನಮ್ಮ ಡ್ಯಾಡಿ ನಮ್ಮ ದೊಡ್ಡಪ್ಪನ ಕರೆದೆ, ನೀಟಾಗಿ ರೆಡಿಯಾಗಿ ಬಂದು ಕುತ್ಕೊಂಡ್ರು. ಮತ್ತು ನಿಮಗೂ ರಾಖಿ ಕಟ್ತಿದ್ದೀನಿ ಅಂತ ಹೇಳಿದ ತಕ್ಷಣ ಅವರು ಫೇಸ್ ರಿಯಾಕ್ಷನ್ನೇ ಒಂಥರ ಚೇಂಜ್ ಆಗೋಯಿತು. ಬೇಡ ನಾವು ಅಕ್ಕನೇ ಕಟ್ಟಬೇಕು ಅಂತ ಹೇಳಿದ್ರು. ಸುಮ್ಮನೆ ಅವ್ರಿಗೂ ಒಂದು ಎಮೋಷನ್ಸ್ ಅಂತ ಇರುತ್ತಲ್ವ, ಇನ್ನು ನಾನು ಕಟ್ರೂ ಅವ್ರಿಗೊಂಥರ ಫೀಲ್ ಆಗುತ್ತೆ. ಅದಕ್ಕೆ ಸುಮ್ಮನೆ ಅದೇ ನಾನು ಇಟ್ಸ್ ಓಕೆ ಬಿಡಿ, ಅವ್ರವ್ರ ಎಮೋಷನ್ಸ್ ಅವ್ರವ್ರ ಫೀಲಿಂಗ್ಸ್ ಅಂದ್ಬಿಟ್ಟು ನಾನು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕೀಪ್ ಸ್ಮೈಲಿಂಗ್. She walks in with that swing, got the whole place buzzing like spring.